ಮಂಗಳೂರಿನಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಕೇಂದ್ರದಲ್ಲಿ ಎಡವಟ್ಟೊಂದು ನಡೆದು ಹೋಗಿದೆ. ಅಲ್ಲಿ ಎಕ್ಸಾಮ್ ಕೇಂದ್ರದ ತಪಾಸಣೆಗೆ ಇದ್ದಂತ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಥಿಗಳನ್ನ ತಪಾಸಣೆಗೆ ಅಂತ ಹೇಳಿ ಬಿಟ್ಟು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಾಗಿರುವಂತ ಘಟನೆ. ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರದಲ್ಲಿ ಎಡವಟ್ಟಾಗಿರೋದಿದು. ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳನ್ನ ಅಲ್ಲಿ ಚೆಕ್ಕಿಂಗ್ಗೆ ಬಿಟ್ಟಿರೋದು. ಸಣ್ಣ ಮಕ್ಕಳಿಂದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ತಪಾಸಣೆ ನಡೀತಾ ಇತ್ತು. ಬಲ್ಮಠ ಸರ್ಕಾರಿ PU ಬಾಲಕಿಯರ ಕಾಲೇಜಿನಲ್ಲಿ ಈ ಘಟನೆ ಆಗಿದೆ. ವಿದ್ಯಾರ್ಥಿಗಳನ್ನ ತಪಾಸಣೆಗೆ ಬಿಟ್ಟಿರೋದು. ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳನ್ನ ಬಳಸಿ ಬೇಜವಾಬ್ದಾರಿ ಪ್ರದರ್ಶನ ಮಾಡಿರೋದು. ಭದ್ರತೆ ಬಗ್ಗೆ ಅರಿವೇ ಇಲ್ಲ ಆ ಮಕ್ಕಳಿಗೆ. ಅವ್ರು ಏನು ತಪಾಸಣೆ ಮಾಡ್ತಾರೆ, ಅವರನ್ನು ಅಲ್ಲಿ ತಪಾಸಣೆಗೆ ಬಳಸಿದ್ದಾರೆ. ಇದು ಈಗ ಚರ್ಚೆಗೆ ಕಾರಣ ಆಗಿದೆ. ಕೆಪಿಎಸ್ಸಿ ಎಕ್ಸಾಮ್ ಕೇಂದ್ರಕ್ಕೆ ಯಾರು ಬರ್ತಾರೆ ಅವ್ರನ್ನ ತಪಾಸಣೆ ಮಾಡೋದಕ್ಕೆ ಅಲ್ಲಿ ವಿದ್ಯಾರ್ಥಿಗಳನ್ನ ಬಿಟ್ಟಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಚಿಕ್ಕ ಮಕ್ಕಳವರು ಅವ್ರೇನು ತಪಾಸಣೆ ಮಾಡ್ತಾರೆ, ಅವರಿಗೆ ತಪಾಸಣೆ ಬಗ್ಗೆ ಏನು ಅರಿವಿದೆ? ಇತ್ತೀಚೆಗೆ ಎಕ್ಸಾಮ್ ಅಕ್ರಮದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕಾಪಿ ಮಾಡೋದು, ನಕಲು ಮಾಡೋದು, ಹಾಗೆ ಪರೀಕ್ಷಾ ಪೇಪರ್ ಎಲ್ಲವೂ ಕೂಡ ಲೀಕ್ ಆಗ್ತಿರೋದು. ಇಂಥ ಘಟನೆಗಳು ಮರುಕಳಿಸ್ತಿರುವಂಥ ಸಂದರ್ಭದಲ್ಲೇ ರಾಜ್ಯಾದ್ಯಂತ ಇದ್ರ ಬಗ್ಗೆ ಬಹಳ ಸೂಕ್ಷ್ಮತೆ ಇದೆ. ಎಕ್ಸಾಮ್ ನಡೆಸೋದ್ರ ಬಗ್ಗೆ ಮತ್ತೆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ಮಾಡೋದ್ರ ಬಗ್ಗೆ. ಈಗ ಈ ಪರೀಕ್ಷಾ ಕೇಂದ್ರದಲ್ಲೇ ಚಿಕ್ಕ ಮಕ್ಕಳನ್ನ PUC ವಿದ್ಯಾರ್ಥಿಗಳೇನೋ ಬಹುಶಃ ಅವರು ಆ ಮಕ್ಕಳನ್ನೆಲ್ಲ ತಪಾಸಣೆಗೆ ಬಿಟ್ಟಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಮಂಗಳೂರಿನಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಸೆಂಟರ್ನಲ್ಲಿ ಆಗಿರುವಂಥ ಘಟನೆ ಇದು. KPS ಡಿಪಾರ್ಟ್ಮೆಂಟ್ನವರು ಯಾವುದು ಏಜೆಂಟ್ಗಳಿಗೆ ಕೊಡ್ತಾರೆ. ಅವರು ಪ್ರಿಸ್ಕಿಂಗ್ಗೆ ಬೆಳಿಗ್ಗೆ ಬಂದಾಗಲೇ ನಮಗೆ ಗೊತ್ತಿರೋದು ಇದರ ಬಗ್ಗೆ. ಅವರ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಕಾಂಟ್ಯಾಕ್ಟ್ ಪರ್ಸನ್ ಯಾರಿಲ್ಲ, ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಎಕ್ಸಾಮ್ KPSನವರದ್ದು ಎಕ್ಸಾಮ್ ಇಲ್ಲ. ಈ ಪ್ರಿಸ್ಕಿಂಗ್ ಎಲ್ಲ ಅವರು ಏಜೆಂಟ್ಗಳಿಗೆ ಕೊಟ್ಟಿದ್ದಾರೆ. ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾವು ಸೂಪರ್ವೈಸರ್ ಅಂದರೆ ಇಲ್ಲಿ ಮೇಲ್ವಿಚಾರಕರು, ಎಕ್ಸಾಮ್ ಹೆಡ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್. ಹೌದೌದು, ಪ್ರಿನ್ಸಿಪಾಲ್ ಇಲ್ಲಿದ್ದು. KPS ಡಿಪಾರ್ಟ್ಮೆಂಟ್ನವರು ಯಾವುದು ಏಜೆಂಟ್ಗಳಿಗೆ ಕೊಡ್ತಾರೆ. ಅವರು ಪ್ರಿಸ್ಕಿಂಗ್ಗೆ ಬೆಳಿಗ್ಗೆ ಬಂದಾಗಲೇ ನಮಗೆ ಗೊತ್ತಿರೋದು ಇದರ ಬಗ್ಗೆ. ಅವರ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಕಾಂಟ್ಯಾಕ್ಟ್ ಪರ್ಸನ್ ಯಾರಿಲ್ಲ, ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಎಕ್ಸಾಮ್ KPSನವರದ್ದು ಎಕ್ಸಾಮ್